ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. 6 ದಿನಗಳ ಬಳಿಕ ಜೈಲಿಂದ ಹೊರಬಂದ ಎಚ್.ಡಿ. ರೇವಣ್ಣ. ಬೇಲ್ ಸಿಕ್ಕ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್. ಹೊರಬರ್ತಿದ್ದಂತೆ ನೇರವಾಗಿ ಎಚ್.ಡಿ. ದೇವೇಗೌಡ ನಿವಾಸಕ್ಕೆ ಭೇಟಿ. ಪೆನ್ ಡ್ರೈವ್ ವೈರಲ್ ಕೇಸ್ನಲ್ಲಿ ಅರೆಸ್ಟ್. ಲಿಖಿತ್ ಗೌಡ, ಚೇತನ್ ಜಾಮೀನು ಅರ್ಜಿ ತಿರಸ್ಕೃತ. ಹಾಸನದ 1ನೇ ಅಧಿಕ ಹಿರಿಯ ಸಿವಿಲ್ ಕೋರ್ಟ್ ಆದೇಶ. ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್. ಮೊದಲಿಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಷ್ಟೇ ಅಂದಿದ್ದ ಮಹಿಳೆ, ನಂತರ ಅತ್ಯಾಚಾರದ ಹೇಳಿಕೆ. ಮಹಿಳೆಯ ಗೊಂದಲದ ಹೇಳಿಕೆಯೇ ವಕೀಲನಿಗೆ ವರವಾಗುತ್ತಾ? ನಮ್ಮ ಸರ್ಕಾರ ಸುಭದ್ರವಾಗಿದೆ. ಹೊರಗೂ ಒಳಗೂ ಎಲ್ಲೂ ಭಿನ್ನಮತವಿಲ್ಲ. ಶಿಂದೆ ಸರ್ಕಾರವೇ ಇರುತ್ತೋ ಇಲ್ವೋ ನೋಡಿಕೊಳ್ಳಲಿ. ಸಿಎಂ ಸಿದ್ದರಾಮಯ್ಯರಿಂದ ಮಹಾರಾಷ್ಟ್ರ ಸಿಎಂಗೆ ಟಾಂಗ್. ಪರಿಷತ್ ಎಲೆಕ್ಷನ್ಗೂ ಒಗ್ಗಟ್ಟು ಪ್ರದರ್ಶಿಸಲೇಬೇಕು. ಸಿಎಂ ಡಿಸಿಎಂಗೆ ಈಗ ಮೇಲ್ಮನೆ ಚುನಾವಣೆ ಸವಾಲು. ಸರಣಿ ಸಭೆಗಳನ್ನು ನಡೆಸುತ್ತಾ ಖುದ್ದು ರಣತಂತ್ರ ಹೆಣೆಯುತ್ತಿರುವ ಸಿದ್ದರಾಮಯ್ಯ, ಡಿಕೆಶಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.